ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 80 ದಿನ ಆಗೋಯ್ತು. ಇಷ್ಟು ದಿನ ಸೈಲೆಂಟ್ ಆಗಿ ಉಳ್ಕೊಂಡವರು, ಲಕ್ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದವರು, ಅದರಲ್ಲೂ ಪ್ರಾದೇಶಿಕವಾರು ಸ್ಪರ್ಧಿಗಳು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆಲ್ಲ ಈಗ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯ ಆಟ ಕೊನೆ ಹಂತಕ್ಕೆ ಬರ್ತಾ ಇದ್ದಂತೆ ಒಬ್ಬೊಬ್ಬ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಖಾಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕಳೆದ ವಾರ ಅಭಿಷೇಕ್ ಔಟ್ ಆದಾಗ ಕೆಲವರು ಅಚ್ಚರಿ ವ್ಯಕ್ತಪಡಿಸಿದ್ರೆ, ಹಲವರು ಇದು ಕರೆಕ್ಟ್ ನಿರ್ಧಾರ ಅಂದಿದ್ರು. ಯಾಕಂದ್ರೆ ಅಭಿಷೇಕ್ ಕಡೆಯಿಂದ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಮನೋರಂಜನೆ ಸಿಗ್ತಾ ಇರಲಿಲ್ಲ. ಯಾವ ಕಾರಣಕ್ಕೆ ಈ ಸ್ಪರ್ಧೆಯನ್ನ ಮನೆಯಲ್ಲಿ ಉಳಿಸ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ಲೇ ಇಲ್ಲ. ಒಂದು ಸೀರಿಯಲ್ ಮಾಡಿದ್ರು, ಅದರಿಂದ ಸ್ವಲ್ಪ ನೇಮು ಫೇಮು ಬಂದಿತ್ತು ಅನ್ನೋದು ಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ಕಾಮ್ ಆಗಿ ಉಳ್ಕೊಂಡ್ಬಿಟ್ಟಿದ್ರು. ಯಾರ ಜೊತೆಗೂ ಜಗಳ ಮಾಡಬಾರ್ದು, ಯಾರ ಜೊತೆಗೂ ಮಾತು ಕೆಡಿಸ್ಕೊಳ್ಬಾರ್ದು, ಕೂಲಾಗಿ ಹೋಗಿ ಕೂಲಾಗಿ ಬರಬೇಕು ಅನ್ನೋ ಮನಸ್ಥಿತಿಯಲ್ಲೇ ಇದ್ರು. ಇದೇ ಆಂಗಲ್ನಲ್ಲೇ ಬರೀ ಲೆಕ್ಕಾಚಾರ ಮಾಡೋದ್ರಲ್ಲೇ ಇಡೀ ಜರ್ನಿ ಮುಗಿಸಿದ್ರು. ಇದೇ ಕಾರಣಕ್ಕಾಗಿ ಕಳೆದ ವಾರ ಅಭಿಷೇಕ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು, ಅದರಲ್ಲೂ ಕ್ಯಾಪ್ಟನ್ ಆಗಿದ್ದ ವಾರದಲ್ಲೇ ಬಿಗ್ ಬಾಸ್ನಿಂದ ಕಿಕ್ಔಟ್ ಆಗಿದ್ರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಹಂತದ ಆಟ ಶುರುವಾಗಿದೆ. ಇಷ್ಟು ದಿನ ಗುಂಪಲ್ಲಿ ಗೋವಿಂದ ಅಂತಿದ್ದವರಿಗೆ ಮನೆ ಕಡೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿದ್ದವರಿಗೆ ಶಾಕಿಂಗ್ ನ್ಯೂಸ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ನೋಡೋ ಬಹುತೇಕ ವೀಕ್ಷಕರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ಮಾಳು, ಸ್ಪಂದನ ಹಾಗೂ ಧ್ರುವಂತ್ ಅದ್ಯಾವ ಕಾರಣಕ್ಕೆ ಉಳ್ಕೊಂಡಿದ್ದಾರೆ ಅಂತ. ಎಂಟರ್ಟೈನ್ಮೆಂಟ್ ಇಲ್ಲ, ಕಾಮಿಡಿ ಇಲ್ಲ, ಕೊನೆಗೆ ಜಗಳವೂ ಇಲ್ಲ. ಅಟ್ಲೀಸ್ಟ್ ಗೇಮ್ನಲ್ಲಾದ್ರೂ ಇದಾರ, ಅದೂ ಇಲ್ಲ. ಆದ್ರೂ ಕೂಡ ಪ್ರತಿ ವಾರ ಉಳ್ಕೋತಾನೆ ಬರ್ತಿದ್ದಾರೆ. ನಿಜಕ್ಕೂ ಜನ ವೋಟ್ ಹಾಕಿ ಉಳಿಸ್ತಿದಾರ ಅಥವಾ ಬಿಗ್ ಬಾಸ್ನವರೇ ಉಳಿಸ್ಕೊಳ್ತಿದಾರ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ನಲ್ಲಿ ಯಾರಿಗೆಷ್ಟು ವೋಟಿಂಗ್ ಬಂದಿದೆ ಅನ್ನೋದು ಗೊತ್ತಾಗಲ್ಲ. ಬಾಯಿ ಮಾತಿಗೆ ಅನೌನ್ಸ್ ಮಾಡಬಹುದೇ ವಿನಃ ಯಾವುದೇ ವೋಟಿಂಗ್ಸ್ನ ಪ್ರೂಫ್ ಕೊಡಲ್ಲ. ಹೀಗಾಗಿ ವಾರದ ಕೊನೆಯಲ್ಲಿ ಬರೋ ಸುದೀಪ್ ಏನ್ ಹೇಳಿದ್ರು ನಂಬಲೇಬೇಕು. ಈಗ ಈ ಮೂವರಲ್ಲೇ ಒಂದು ವಿಕೆಟ್ ಬಿದ್ದಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಸ್ಪಂದನ ಇಷ್ಟು ದಿನ ಉಳ್ಕೊಂಡಿರೋದು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೂ ಅಚ್ಚರಿ ಇದೆ. ಯಾಕಂದ್ರೆ ನಾನು ಈ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಯಾಕೆ ಫಿಟ್, ಬೇರೆಯವರಿಗಿಂತ ನಾನು ಹೇಗೆ ಸ್ಟ್ರಾಂಗ್ ಅನ್ನೋದನ್ನ ಹೇಳಿ ಅಂದ್ರೆ ಅವ್ರ ಬಳಿ ಉತ್ತರ ಇಲ್ಲ. ಇದನ್ನೇ ಮೊನ್ನೆ ರಜತ್ ಕೇಳಿದ್ದು. ನಾಮಿನೇಟ್ ಮಾಡೋದಷ್ಟೇ ಅಲ್ಲ, ನೀವು ಉಳ್ಕೊಳ್ಳೋದಕ್ಕೆ ಕಾರಣ ಕೊಡಿ ಅಂದಾಗ ಸ್ಪಂದನ ಬಾಯಲ್ಲಿ ಮಾತುಗಳೇ ಬರಲಿಲ್ಲ. ಸ್ಪಂದನಾಗೂ ಚೆನ್ನಾಗಿ ಗೊತ್ತಿದೆ ನನ್ನ ಕೈಯಲ್ಲಿ ಏನನ್ನೂ ಮಾಡೋದಿಕ್ ಆಗ್ತಾ ಇಲ್ಲ ಅಂತ. ಇದನ್ನೆಲ್ಲ ನೋಡಿದ್ರೆ ಜಾಹ್ನವಿ ಹೇಳಿದ್ದೇ ಸತ್ಯ ಅನ್ನಿಸ್ತಾ ಇದೆ. ಕಲರ್ಸ್ ಕನ್ನಡದ ಪ್ರತಿಭೆ ಅನ್ನೋ ಕಾರಣಕ್ಕೆ ಕಲರ್ಸ್ ಕನ್ನಡವರೇ ಪುಷ್ ಮಾಡ್ತಿದ್ದಾರೆ ಅಂತ. ಈ ಮಾತು 100% ಸತ್ಯ ಅನ್ಸೋದಕ್ಕೆ ಶುರುವಾಗಿದೆ. ಸ್ಪಂದನ ಈ ವಾರ ಹೊರ ಹೋಗದೇ ಇದ್ರು ಇನ್ನೊಂದು 2 ವಾರದಲ್ಲಿ ಆಚೆ ಹೋಗೋದಂತೂ ಪಕ್ಕ. ಇನ್ನು ಧ್ರುವಂತ, ಇವ್ರ ಬಗ್ಗೆ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಅವರದ್ದೇ ಲೋಕದಲ್ಲಿ ತೇಲಾಡ್ತಾ ಇದ್ದಾರೆ. ಇಡೀ ಮನೆಯಲ್ಲಿ ನಾನೊಬ್ಬನೇ ಪರ್ಫೆಕ್ಟ್ ಅಂತ ತಲೆ ತುಂಬಿಸ್ಕೊಂಡಿದ್ದಾರೆ. ನನ್ನನ್ನ ಬಿಟ್ರೆ ಯಾರೂ ಪರ್ಫೆಕ್ಟ್ ಇಲ್ಲ ಅನ್ನೋ ಗುಂಗಲ್ಲೇ ಓಡಾಡ್ತಿದ್ದಾರೆ. ಹೀಗಾಗಿಯೇ ವೀಕ್ ಡೇಸ್ನಲ್ಲೂ ಇದನ್ನೇ ಹೇಳ್ತಾರೆ, ವೀಕೆಂಡ್ನಲ್ಲೂ ಸುದೀಪ್ ಮುಂದೆ ಇದನ್ನೇ ಹೇಳ್ತಾರೆ. ಇವರ ಡೈಲಾಗ್ ಕೇಳಿ ಕೇಳಿ ಜನರಿಗೂ ಸಾಕಾಗಿ ಹೋಗಿದೆ. ಕಳೆದ 2-3 ವಾರದಿಂದ ಹೊಸ ಆಟ ಶುರು ಮಾಡಿದ್ದಾರೆ. ನಾಮಿನೇಟ್ ಆದ್ರೆ ಸಾಕು, ಇಡೀ ವಾರ ಮನೆಗೆ ಹೋಗ್ತೀನಿ ಅಂತ ಹೈ ಡ್ರಾಮಾ ಮಾಡೋದು. ಕಿಚ್ಚ ಸುದೀಪ್ ಮುಂದೆಯೂ, ಸರ್ ನನ್ನನ್ನು ಕಳಿಸ್ಕೊಡಿ, ನನಗೇನೇನೋ ಅನ್ಸ್ಕೊಳ್ಳೋದಕ್ಕೆ ಆಗಲ್ಲ, ಹಾಗೆ ಹೀಗೆ ಅನ್ನೋ ಒಂದಿಷ್ಟು ಉದ್ದುದ್ದದ ಡೈಲಾಗ್ ಹೊಡೆಯೋದು. ಕೊನೆಗೆ ಸೇವ್ ಆಗ್ತಾ ಇದ್ದಂತೆ ಮತ್ತೆ ಇದನ್ನ ಮರೆತೇ ಬಿಡೋದು. ಇದೇ ಆಗೋಗಿದೆ ಬಿಟ್ರೆ ಟಾಸ್ಕ್ನಲ್ಲೂ ಇಲ್ಲ, ಮನೋರಂಜನೆ ಕೊಡೋದ್ರಲ್ಲೂ ಇಲ್ಲ. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಇವರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೊರಗಡೆ ಇರೋ ಜನರಿಗೂ ಆಗ್ತಾ ಇಲ್ಲ. ಇನ್ನು ಕೊನೆಯವರು ಮಾಳು ಅವರನ್ನ ಅದ್ಯಾವ ದೃಷ್ಟಿಯಿಂದ ಬಿಗ್ ಬಾಸ್ಗೆ ಕರ್ಕೊಂಡು ಬಂದ್ರೋ ಅದನ್ನೇ ಮರೆತಿದ್ದಾರೆ. ತಾವೊಬ್ಬ ಉತ್ತರ ಕರ್ನಾಟಕದ ಜಾನಪದ ಕಲಾವಿದ ಅನ್ನೋದನ್ನೇ ಮರೆತು ಹೋಗಿದ್ದಾರೆ. ವಾರದಲ್ಲಿ ಒಂದಿನ ಹಾಡಿದ್ದು ಕೂಡ ಕಮ್ಮಿ. ಅದೇ ಕಳೆದ ಸೀಸನ್ನ ಹನುಮಂತ ಲಮಾಣಿ, ಚಂದನ್ ಶೆಟ್ಟಿ, ವಾಸುಕಿ ವೈಭವ್ ಇದ್ದಾಗ ಇಡೀ ಮನೆ ಹಾಡಲ್ಲಿ ಮುಳುಗೇಳ್ತಾ ಇತ್ತು. ಆ ಮಟ್ಟಿಗೆ ಹಾಡ್ತಾ ಇದ್ರು. ಆದ್ರೆ ಮಾಳು ಕೈಯಿಂದ ಇದ್ಯಾವುದೂ ಆಗ್ತಾ ಇಲ್ಲ.
ಉತ್ತರ ಕರ್ನಾಟಕದ ಆಡಿಯನ್ಸ್ಗೋಸ್ಕರ ಇಷ್ಟು ದಿನ ಉಳ್ಕೊಂಡಿದ್ದಾರೆ ವಿನಃ ಮಾಳು ಒಬ್ಬ ಅದ್ಭುತ ಸ್ಪರ್ಧಿ ಅಂತಲ್ಲ. ಈ ವಾರ ಮಾಳು ಹೊರ ಹೋಗೋದು ಪಕ್ಕಾ ಆಗಿದೆ. ಬಿಗ್ ಬಾಸ್ ಕಡೆಯಿಂದಲೂ ಸೂಚನೆ ಬಂದಿದೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಈ ಮೂವರು ಸ್ಪರ್ಧಿಗಳ ಪೈಕಿ ಯಾರು ಬೆಸ್ಟ್, ಯಾರು ವೇಸ್ಟ್ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.